ಓಕೆ. ಸೊ ಸೆಕೆಂಡ್ ಥಿಯರಮ್ ಆರ್ ಸೆಕೆಂಡ್ ರೂಲ್ ಏನದ ನೋಡೋಣ. ಫಸ್ಟ್ ರೂಲ್ ಏನದ, ಡೆರಿವೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು 0 ಅದ, ಕರೆಕ್ಟ್. ಸೊ ಸೆಕೆಂಡ್ ಏನದ ನೋಡು, ಇಫ್ ಯು ಈಸ್ ಅ ಫಂಕ್ಷನ್ ಆಫ್ ಎಕ್ಸ್, ಸೊ ಎಕ್ಸ್ ಇನ್ ಒಂದು ಫಂಕ್ಷನ್ ಅದ ಯು, ಆಮೇಲೆ ಕೆ ಈಸ್ ಅ ಕಾನ್ಸ್ಟೆಂಟ್ ಅದ, ದೆನ್ ಡೆರಿವೇಷನ್ ಆಫ್ ಕೆ ಇಂಟು ಯು ಮಾಡಿದ್ವಂತ ಏನು ಬರ್ತದೆ, ಕೆ ಹೊರಗೆ ಬರ್ತದೆ, ಕಾನ್ಸ್ಟೆಂಟ್ ಹೊರಗೆ ಬರ್ತದೆ, ಡೆರಿವೇಷನ್ ಆಫ್ ಯು ಡಿವೈಡೆಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಬರ್ತದೆ. ಓಕೆ. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು. ಕ್ಲಿಯರ್. ಸೊ ಇದನ್ನು ಹೆಂಗೆ ಪ್ರೂವ್ ಮಾಡ್ತೀರಿ ಅಂತಂತಂದ್ರೆ, ಫಸ್ಟ್ ಸೇಮ್ ಆಗಲೇದು ಹೆಂಗೆ ಮಾಡಿದ್ವಿ ಫಸ್ಟ್ ಒಂದು ಹಂಗೆ ಮಾಡಬೇಕಿಲ್ಲ. ಸೊ ಇಲ್ಲ ಏನು ತಗೋತೀರಿ, ಆ್ಯಸ್ ಕಾಣಾಗುತ್ತದೆ. ಓಕೆ. ಸೊ ಫಸ್ಟ್ ಏನು ತೊಗೋಬೇಕು ನಾವಿಲ್ಲಿ ಸೊಲ್ಯೂಷನ್, y ಈಕ್ವಲ್ ಟು ಕೆ ಇಂಟು ಯು ತೊಗೋಬೇಕು. ಯಾಕಂತಂದ್ರೆ ನಿಮ್ದು ಏನದ ಫಂಕ್ಷನ್ ಏನು ಕೊಟ್ಟಾನ, ಡೆರಿವೇಷನ್ ಆಫ್ ಕೆ ಯು ತೊಗೊಂಡಿರಿ. ಸೊ y ಈಕ್ವಲ್ ಟು ಕೆ ಯು ತೊಗೋತೀರಿ. ಸೊ ಕಾಲ್ ದಿಸ್ ಆಸ್ ಇಕ್ವೇಷನ್ 1. ಓಕೆ. ಸೊ ಇದು ಇಕ್ವೇಷನ್ 1 ಅಂತ ಕಾಲ್ ಮಾಡಿರಿ. ನೆಕ್ಸ್ಟ್ ಏನು ಮಾಡ್ತದೆ, ಆ್ಯಸ್ ಎಕ್ಸ್ ಚೇಂಜಸ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಆ್ಯಂಡ್ y changes to y plus delta y and u changes to u plus delta u, ಕರೆಕ್ಟಾ. ಸೊ ಇಲ್ಲಿ ಏನಾಗ್ತದೆ ನೋಡಿರಿ, ಎಕ್ಸ್ ಚೇಂಜಸ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಆಗ್ತದೆ, y ಚೇಂಜಸ್ ಟು y ಪ್ಲಸ್ ಡೆಲ್ಟಾ y ಆಗ್ತದೆ, ಆಮೇಲೆ u ಚೇಂಜಸ್ ಟು u ಪ್ಲಸ್ ಡೆಲ್ಟಾ u ಆಗ್ತದೆ ಫ್ರಮ್ ದ ಡೆಫಿನೇಷನ್ ಆಫ್ ಡೆರಿವೇಷನ್. ಓಕೆ. ಸೊ ಇದನ್ನು ಈ ಇಕ್ವೇಷನ್ 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ. ಸೊ y ಇದ್ದಲ್ಲಿ ಏನಾಗ್ತದೆ, y ಪ್ಲಸ್ ಡೆಲ್ಟಾ y ಈಕ್ವಲ್ ಟು k is a constant. Okay, so k is a constant, so ಇದೇನು ಬರ್ತದೆ, u plus delta u ಬರ್ತದೆ. Call this as equation 2. ಇದನ್ನು equation 1 ಅಂತ ಕರೀರಿ, ಇದನ್ನು equation 2 ಅಂತ ಕರೀರಿ. ಸೊ ಈಗ ಏನು ಮಾಡಬೇಕು, ಸಬ್ಸ್ಟ್ರಾಕ್ಟ್ equation 1 by 2. ಓಕೆ. ಸೊ equation 1 ಇಂದ equation 2 ಸಬ್ಸ್ಟ್ರಾಕ್ಷನ್ ಮಾಡಿದ್ವಂದ್ರೆ ನಮಗೇನು ಬರ್ತದೆ, ಈಗಲೇ delta of y equal to k into u plus delta of u minus y ಆಗ್ತದೆ, ಕರೆಕ್ಟ್. ಇವೆರಡು ಸಾಲ್ವ್ ಮಾಡಿ ನೋಡಿರಿ, ಇದು ಮತ್ತು ಇದು ಸಾಲ್ವ್ ಮಾಡಿ ನೋಡಿರಿ, ಏನು ಬರ್ತದೆ ಈಗ ನಿಮ್ಗೆ, delta of y equal to k into u plus delta of u minus y ಬರ್ತದೆ. ಓಕೆ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಿ, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ, ಕೆ ಯು ಪ್ಲಸ್ ಕೆ ಇಂಟು ಡೆಲ್ಟಾ ಆಫ್ ಯು ಮೈನಸ್ y ಏನದ ನಿಮ್ಗೆ ಇಲ್ಲೇ, ಸೊ ಇದಲ್ಲ ಇದು y ಈಕ್ವಲ್ ಟು ಏನದ ಕೆ ಯು ಅದ. ಸೊ y ಈಕ್ವಲ್ ಟು ಏನು ಹಾಕ್ತೀರಿ, ಇಲ್ಲಿ ಕೆ ಯು ಹಾಕ್ತೀರಿ. ಸೊ ಇದು ಕೆ ಯು ಕ್ಯಾನ್ಸಲ್. ಸೊ ಏನು ಉಳಿತಿಲ್ಲ ನಿಮ್ಗೆ, ಡೆಲ್ಟಾ ಆಫ್ ಯು ಬೀಳುತ್ತೆ. ಈ ಕಡೆ ಏನದ ಡೆಲ್ಟಾ ಆಫ್ y ಇದೆ, ಕರೆಕ್ಟಾ. ಓಕೆ. ಕಾಣವಲ್ತಲ್ಲ ಕರೆಕ್ಟಾಗಿ, ನಿಮ್ಗೆ ಕಾಣಾಕತ್ತದ, ನಿಮಗೆ ಕ್ಲಿಯರ್ ಅದ ಅನ್ಸಾಕತ್ತದ. ಓಕೆ. ನೆಕ್ಸ್ಟ್ ಏನು ಉಳಿತಿಲ್ಲ, q ಆಫ್ ಡೆಲ್ಟಾ ಯು ಉಳಿತಿ. ಸೊ ನೆಕ್ಸ್ಟ್ ಏನು ಮಾಡ್ತೀರಿ, ಇಲ್ಲಿ ಡಿವೈಡ್ ಬೋತ್ ಸೈಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಮಾಡ್ಕೊರಿ. ಸೊ ಡಿವೈಡ್ ಬೋತ್ ಸೈಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಮಾಡ್ಕೊಂಡ್ರೆ ಏನಾಗ್ತದೆ, ಲಿಮಿಟ್ ಡೆಲ್ಟಾ ಆಫ್ ಎಕ್ಸ್ ಟೆನ್ಸ್ ಟು 0, ಡೆಲ್ಟಾ ಆಫ್ y ಡಿವೈಡೆಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಆಫ್ ಎಕ್ಸ್ ಟೆನ್ಸ್ ಟು 0, ಡೆಲ್ಟಾ ಆಫ್ ಯು ಡಿವೈಡೆಡ್ ಬೈ ಡೆಲ್ಟಾ ಆಫ್ ಎಕ್ಸ್. ಓಕೆ. ಸೊ ಎರಡೂ ಸೈಡ್ ಏನು ಮಾಡೀನಿ, ಡೆಲ್ಟಾ ಆಫ್ ಎಕ್ಸ್ನ ಡಿವೈಡ್ ಮಾಡ್ಕೊಂಡೀನಿ. ಓಕೆ. ಸೊ ಇದೇನಾಗ್ತದೆ, ಡೆಲ್ಟಾ ಆಫ್ ಎಕ್ಸ್ ಆಗ್ತದೆ, ಇದನ್ನ ಏನಾಗ್ತದೆ, ಡೆಲ್ಟಾ ಆಫ್ ಎಕ್ಸ್ ಆಗ್ತದೆ, ಕರೆಕ್ಟಾ. ನೆಕ್ಸ್ಟ್ ಇದು ಏನದ ನಿಮ್ಮ ಡೆಫಿನೇಷನ್, ಲಿಮಿಟ್ ಎಕ್ಸ್ ಡೆಲ್ಟಾ ಆಫ್ ಎಕ್ಸ್ ಟೆನ್ಸ್ ಟು 0, ಇದನ್ನ ಏನಾಗ್ತದೆ, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಆಗ್ತದೆ ಇದು. ಓಕೆ. ಸೊ ಕೆ ಹೊರಗೆ ತೆಗಿತೀನಿ ಕಾನ್ಸ್ಟೆಂಟ್, ಸೊ ಕೆ ಕಾನ್ಸ್ಟೆಂಟ್ ಹೊರಗೆ ತೆಗಿತೀನಿ. ಸೊ ಇಲ್ಲಿ ಏನು ಉಳಿತು, ಲಿಮಿಟ್ ಡೆಲ್ಟಾ ಆಫ್ ಎಕ್ಸ್ ಟೆನ್ಸ್ ಟು 0, ಡೆಲ್ಟಾ ಆಫ್ ಯು ಡಿವೈಡೆಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಉಳಿತು. ಓಕೆ. ನೆಕ್ಸ್ಟ್ ಇಲ್ಲಿ ಏನಾಗ್ತದೆ ನಿಮಗೆ, ಡೆರಿವೇಷನ್ ಆಫ್ y ಡಿವೈಡೆಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಇಂಟು ಡೆರಿವೇಷನ್ ಆಫ್ ಯು ಡಿವೈಡೆಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಬಂತ ನಿಮಗೆ. ಸೊ ತಿಳಿತೆ, ನಾವು ಹೇಳ್ತೀನಿ ನೋಡಿರಿ. ಓಕೆ. ಕ್ವಶನ್ ಇಲ್ಲದ. ಸೊ ಕ್ವಶನ್ ಏನದ ಅಂತಂತಂದ್ರೆ, ಇಫ್ ಯು ಈಸ್ ಅ ಫಂಕ್ಷನ್ ಆಫ್ ಎಕ್ಸ್, ಯು ಈಸ್ ಅ ಫಂಕ್ಷನ್ ಆಫ್ ಎಕ್ಸ್ ಇದ್ರೆ, ಆಮೇಲೆ ಕೆ ಈಸ್ ಅ ಕಾನ್ಸ್ಟೆಂಟ್ ಇತ್ತಂದ್ರೆ ನಮ್ಗೇನು ಪ್ರೂವ್ ಮಾಡಂತಂದಾರೆ, ಡೆರಿವೇಷನ್ ಆಫ್ y ಡಿವೈಡೆಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಇಂಟು ಡೆರಿವೇಷನ್ ಆಫ್ ಯು ಡಿವೈಡೆಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ನಾವು ಪ್ರೂವ್ ಮಾಡಬೇಕು.
ಓಕೆ. ಸೊ ಇದನ್ನು ಹೆಂಗೆ ಮಾಡ್ತೀರಿ ಅಂತಂದ್ರೆ ನೋಡಿರಿ. ಸೊ ಎಫ್ ಆಫ್ ಎಕ್ಸ್ ಏನಾಗ್ತದೆ, y ಈಕ್ವಲ್ ಟು ಕೆ ಇಂಟು ಯು ಆಗ್ತದೆ. ಓಕೆ. ಸೊ ನೆಕ್ಸ್ಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಏನಾಗ್ತದೆ, ಎಕ್ಸ್ ಪ್ಲಸ್ ಡೆಲ್ಟಾ ಆಫ್ ಎಕ್ಸ್, ವೈ ಟೆನ್ಸ್ ಟು ವೈ ಪ್ಲಸ್ ಡೆಲ್ಟಾ ಆಫ್ ವೈ ಆ್ಯಂಡ್ ಯು ಟೆನ್ಸ್ ಟು ಯು ಪ್ಲಸ್ ಡೆಲ್ಟಾ ಆಫ್ ಯು ಆಗ್ತದೆ. ಓಕೆ. ನೆಕ್ಸ್ಟ್ ಇದನ್ನು ಇಕ್ವೇಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ವೈ ಪ್ಲಸ್ ಡೆಲ್ಟಾ ಆಫ್ ವೈ ಈಕ್ವಲ್ ಟು ಇದು ವೈ ಇದ್ದಲ್ಲೇನು ವೈ ಪ್ಲಸ್ ಡೆಲ್ಟಾ ಆಫ್ ವೈ, ಕೆ ಕಾನ್ಸ್ಟೆಂಟ್ ಇದ್ದ ಹಾಗೆ ಇರಬೇಕು. ಯು ಇದ್ದಲ್ಲಿ ಏನು ಹಾಕ್ತೀರಿ, ಯು ಪ್ಲಸ್ ಡೆಲ್ಟಾ ಆಫ್ ಯು ಆಗ್ತದೆ. ಓಕೆ. ನೆಕ್ಸ್ಟ್ ಏನು ಮಾಡಿರಿ, ಸಬ್ಸ್ಟ್ರಾಕ್ಟ್ ಇಕ್ವೇಷನ್ 1 ಬೈ ಇಕ್ವೇಷನ್ 2. ಇದು ಮತ್ತು ಇದು ಮೈನಸ್ ಮಾಡಿದ್ರೆ ನಮ್ಗೆ ಏನು ಬರ್ತದೆ, ಡೆಲ್ಟಾ ಆಫ್ ವೈ ಈಕ್ವಲ್ ಟು ಕೆ ಇಂಟು ಯು ಪ್ಲಸ್ ಡೆಲ್ಟಾ ಆಫ್ ಯು ಮೈನಸ್ ವೈ ಬರ್ತದೆ. ಓಕೆ. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ, ಕೆ ಇಂಟು ಯು, ಕೆ ಇಂಟು ಡೆಲ್ಟಾ ಆಫ್ ಯು ಮೈನಸ್ ವೈ ವ್ಯಾಲ್ಯೂ ಏನದು ಇಲ್ಲಿ ಫ್ರಮ್ ಇಕ್ವೇಷನ್ 1 ವೈ ವ್ಯಾಲ್ಯೂ ಏನದು ಕೆ ಯು ಅದ. ಸೊ ಇಲ್ಲಿ ಏನು ಹಾಕ್ತೀರಿ, ಕೆ ಯು ಹಾಕ್ತೀರಿ. ಸೊ ಪ್ಲಸ್ ಕೆ ಯು ಮೈನಸ್ ಕೆ ಯು ಕ್ಯಾನ್ಸಲ್ ಆಗ್ತದೆ, ಏನು ಉಳಿತದೆ, ಡೆಲ್ಟಾ ಆಫ್ ವೈ ಈಕ್ವಲ್ ಟು ಕೆ ಇಂಟು ಡೆಲ್ಟಾ ಆಫ್ ಯು ಉಳಿತದೆ. ಓಕೆ. ನೆಕ್ಸ್ಟ್ ಏನು ಮಾಡ್ತೀರಿ, ಎರಡು ಸೈಡ್ ಡೆಲ್ಟಾ ಆಫ್ ಎಕ್ಸ್ ಡಿವೈಡ್ ಮಾಡ್ತೀರಿ. ಓಕೆ. ಡಿವೈಡ್ ಬೋತ್ ಸೈಡ್ ಬೈ ಡೆಲ್ಟಾ ಆಫ್ ಎಕ್ಸ್. ಸೊ ಲಿಮಿಟ್ ಬರ್ತದೆ, ಲಿಮಿಟ್ ಡೆಲ್ಟಾ ಆಫ್ ಎಕ್ಸ್ ಟೆನ್ಸ್ ಟು 0, ಡೆಲ್ಟಾ ಆಫ್ ವೈ ಡಿವೈಡೆಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಆಫ್ ಎಕ್ಸ್ ಟೆನ್ಸ್ ಟು 0, ಕೆ ಇಂಟು ಡೆಲ್ಟಾ ಆಫ್ ಯು ಡಿವೈಡೆಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಆಗ್ತದೆ. ಓಕೆ. ಸೊ ಇದೇನಾಗ್ತದೆ ನಮಗೆ ಅಂತಂದರೆ ಡೆರಿವೇಷನ್ ಆಫ್ ವೈ ಡಿವೈಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಆಗ್ತದೆ. ಇದು ನಿಂತ ಕೆ ಹೊರಗೆ ತೊಗೋತೀನಿ. ಸೊ ಇದು ಹಂಗೆ ಇಡ್ತೀನಿ. ಸೊ ಇಲ್ಲೂ ಏನಾಗ್ತದೆ ಅಂತಂದರೆ ಡೆರಿವೇಷನ್ ಆಫ್ ಯು ಡಿವೈಡ್ ಬೈ ಡೆರಿವೇಷನ್ ಆಫ್ ಎಕ್ಸ್. ಸೊ ಇದನ್ನು ನಾವು ಪ್ರೂವ್ ಮಾಡಿದ್ವಿ. ತಿಳಿತಾ?